ಎಲ್ರಿಗೂ ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ, ಖುಷಿಯಾಗಿ ಆರಾಮಾಗಿದ್ದೀನಿ. ನೀವು ಕೂಡ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾಗಿರುವಂತ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರ್ ಬರುತ್ತೆ. ಈಗಂತೂ ಸೀಸನ್ ಸ್ಟಾರ್ಟ್ ಆಗಿದೆ, ಯುಗಾದಿ ಹಬ್ಬ, ಸಮ್ಮರ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದ್ರ ಹಣ್ಣು ಕಾಯಿ ಎಲ್ಲಾನು ಸ್ಟಾರ್ಟ್ ಆಗುತ್ತೆ. ಅದ್ರ ಹೆಸರು ಕೇಳಿದ್ರೇನೆ ಇವನ್ ನನ್ಗೂ ಕೂಡ ಈಗ ಹೇಳಕ್ಕೂ ಆಗ್ತಿಲ್ಲ, ಅಷ್ಟು ಬಾಯಲ್ಲಿ ನೀರ್ ಬರ್ತಾ ಇದೆ. ಸೊ ಅದೇ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಜ್ಯೂಸು, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಸಾಂಬಾರ್ ಎಲ್ಲಾನು ಮಾಡ್ತೀವಿ ಕೂಡ. ಅಷ್ಟೇ ಅದ್ಭುತವಾಗಿ ರುಚಿ ಇರುತ್ತೆ. ಆದ್ರೆ ನಾನು ಇವತ್ತು ಡಿಫ್ರೆಂಟ್ ಆಗಿ ಒಂದು ಮಾವಿನಕಾಯಿ ಚಟ್ನಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಅದ್ರಲ್ಲೂ ಯಾರಾದ್ರೂ ಮನೇಲಿ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಅಂತೂ ಅವ್ರಿಗೆ ಮಾಡ್ಕೊಟ್ ನೋಡಿ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಮಾವಿನಕಾಯಿ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಇನ್ನೂ ಒಂದ್ ಪ್ಲೇಟ್ ಎಕ್ಸ್ಟ್ರಾ ತಿನ್ಬೇಕು ಅನ್ಸುತ್ತೆ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡು ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎರಡಿದೆ, ಆದರೆ ನಾನು ಒಂದನ್ನಷ್ಟೇ ಉಪಯೋಗಿಸ್ಕೋತಾ ಇದ್ದೀನಿ. ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿರುವಂಥ ಒಣ ಕೊಬ್ಬರಿನೇ, ಇದನ್ನ ಸುಮಾರು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುರಿದಿಟ್ಕೋತೀನಿ. 1 ಗಡ್ಡೆ ಪೂರ್ತಿಯಾಗಿ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಉದ್ದಿನಬೇಳೆ, ಚಿಕ್ಕ ಸ್ಪೂನ್ ಬರುತ್ತಲ್ಲ ಊಟಕ್ಕೆಲ್ಲ ಬಳಸೋದು ಅದರಲ್ಲೇನೆ. ಸೊ ಅದರಲ್ಲೇನೆ 2 ಟೀ ಸ್ಪೂನ್ ಕಡಲೆಬೇಳೆ, 2 ಟೀ ಸ್ಪೂನ್ ಕಡಲೆ ಬೀಜ, 2 ಕಡ್ಡಿಯಷ್ಟು ಕರಿಬೇವು, 1 ಕಡ್ಡಿ ರುಬ್ಬಕ್ಕೆ, 1 ಕಡ್ಡಿ ಒಗ್ಗರಣೆಗೆ, 5 ಖಾರದ ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಚಿಟಿಕೆ ಇಂಗು, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಹಾಗೆ ಅರಿಶಿಣ ಮತ್ತೆ ಒಗ್ಗರಣೆಗೆ ಎಣ್ಣೆನೂ ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಇದಿಷ್ಟು ಇದ್ರೆ ಸೂಪರ್ ಆಗಿರುವಂಥ ಒಂದು ಮಾವಿನಕಾಯಿ ಚಟ್ನಿನ ಮಾಡ್ಕೋಬಹುದು. ಸ್ವಲ್ಪ ಪ್ಯಾನ್ ಈಗ ಬಿಸಿ ಆಗಿದೆ. ಸೊ ಈಗ ನಾನು ಎಲ್ಲಾನು ಒಟ್ಟಿಗೆ ಹಾಕಿ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ, ಪ್ಯಾನ್ ನ ಇಟ್ಟು ಬಿಸಿ ಆದ್ಮೇಲೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಈ ಒಟ್ಟಿಗೆ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಜಾಸ್ತಿ ಫ್ರೈ ಆಗ್ಬೇಕಲ್ವಾ, ಹಾಗಾಗಿ. ಇನ್ನ ಮೆಂತ್ಯ ಅದೆಲ್ಲ ಸ್ವಲ್ಪ ಲೈಟ್ ಆಗಿ ಬಿಸಿ ಆದ್ಮೇಲೆ ಸಾಕಾಗ್ಬಿಡುತ್ತೆ. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಾವಿನಕಾಯಿನ ಕಟ್ ಮಾಡ್ಕೊಬಿಡೋಣ. ನೀವು ತೋತಾಪುರಿ ಮಾವಿನಕಾಯಿ, ಹುಳಿ ಮಾವಿನಕಾಯಿ, ಯಾವುದೇ ಮಾವಿನಕಾಯಿನಲ್ಲೂ ಸಹ ಮಾಡ್ಕೋಬಹುದು. ಇದು ನಾನು ಮಾಡ್ತಾ ಇರೋದು ಹುಳಿ ಮಾವಿನಕಾಯಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿನೇ ಇತ್ತು. ಇದು ತೋತಾಪುರಿ ಮಾವಿನಕಾಯಿನಲ್ಲೂ ಮಾಡ್ಕೋಬಹುದು. ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಅದು ಕೂಡ ಚೆನ್ನಾಗೇ ಇರುತ್ತೆ. ಯಾವುದಿರುತ್ತೋ ಅದರಲ್ಲೇ ಮಾಡ್ಕೊಂಡ್ರು ಆಯಿತು. ನಿಮಗೆ ಟೈಮ್ ಇತ್ತು ಅಂದರೆ ನಿಧಾನಕ್ಕೆ ತುರಿದು ಸಹ ಮಾಡ್ಕೋಬಹುದು. ಇಲ್ಲ ಅಂದರೆ ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿನೂ ಸಹ ಚಟ್ನಿನ ಮಾಡ್ಕೋಬಹುದು. ಹಾಗೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಟಿಪ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇದಂತೂ ಗೃಹಿಣಿಯರಿಗೆ ಉಪಯೋಗ ಆಗೋಂಥ ಟಿಪ್ಸು. ಸೊ ನಾವು ಯಾವಾಗಲೂ ಮನೆಯಲ್ಲಿ ಕಸ ಗುಡಿಸ್ತೀವಲ್ವಾ, ಸೊ ಮನೆ ಕಸ ಗುಡಿಸ್ಬೇಕಾದ್ರೆ ಒಳಗಡೆಯಿಂದ ಹೊರಗಡೆ ಗುಡಿಸ್ಕೊಂಡು ಹೋಗಬೇಕು. ಹಾಗೆ ನೆಲ ಒರೆಸ್ಕೊಂಡು ಬರಬೇಕಾದ್ರೆ ನಾವು ಹೊರಗಡೆ ಮೇನ್ ಡೋರಿಂದ ಒಳಗಡೆ ಒರೆಸ್ಕೊಂಡು ಬರಬೇಕು. ಸೊ ಈ ಥರ ಮಾಡೋದ್ರಿಂದ ನಮ್ಮ ಮನೇಲಿರುವಂಥ ದರಿದ್ರ ಲಕ್ಷ್ಮಿನ ಹೊರಗಡೆ ಹಾಕ್ದಾಗುತ್ತೆ. ಹಾಗೆ ನಾವು ನೆಲ ಒರೆಸ್ಕೊಂಡು ಬರಬೇಕಾದ್ರೆ ನಾವು ಲಕ್ಷ್ಮಿನ ಸ್ವಾಗತ ಕೋರೋ ಥರ ಇರುತ್ತೆ ಅಂತ ಹೇಳ್ತಾರೆ. ಇದು ನನಗೆ ಸ್ವಲ್ಪ ನಮ್ಮ ದೊಡ್ಡ ಅಮ್ಮಂದ್ರು, ಅಜ್ಜಿ ಅಂದ್ರೆಲ್ಲ ಹೇಳ್ತಾ ಇದ್ದಿದ್ದಂಥ ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಫಾಲೋ ಮಾಡಿ. ಇದನ್ನ ಮನೆಗೆ ಒಳ್ಳೇದಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ನ ನಾನು ಕುಕ್ಕಿಂಗ್ ಬ್ಲಾಗಲ್ಲಿ ಅವಾಗವಾಗ ಶೇರ್ ಮಾಡ್ಕೋತಿರ್ತೀನಿ. ಇನ್ಮೇಲೆ ಸ್ವಲ್ಪ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ಅನ್ನೋದು ಆಪ್ಷನ್ನು, ಇದ್ದರೆ ಹಾಕ್ಕೊಳ್ಳಿ ಅಥವಾ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಅದು ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ನಾನು ಅದರಲ್ಲಿ ಮೆಂತ್ಯನೂ ಕೂಡ ಸ್ವಲ್ಪ ಹಾಕಿ ಲಾಸ್ಟಿಗೆ ಫ್ರೈ ಮಾಡಿಕೊಂಡೆ. ಅದು ಮಿಸ್ ಆಗಿದೆ ವಿಡಿಯೋ ಅಷ್ಟೇ. ಕಡಲೆ ಬೀಜ ಅದ್ರ ಜೊತೆಗೇ ಲಾಸ್ಟಿಗೂ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಬಿಡಿ. ಹಾಗೆ ಅದೇ ಪ್ಯಾನ್ಗೆ ಮೆಣಸಿನ್ಕಾಯಿನೂ ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಸಹ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ಸೊ ಹಾಗೆ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಮೆಣಸಿನ್ಕಾಯಿ. ಸೊ ಫ್ರೆಂಡ್ಸ್, ನಾನೀಗ ಕೊಟ್ಟಂಥ ಟಿಪ್ಸು ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ, ಸೊ ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಅದನ್ನು ಫಾಲೋ ಅಪ್ ಮಾಡಿ ನೋಡಿ, ಗೊತ್ತಾಗುತ್ತೆ ಅದೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಮನೆಗೆ. ಸೊ ಮೆಣಸಿನ್ಕಾಯಿನೂ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ 1 ಕಡ್ಡಿ ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಾವಿನಕಾಯಿ ಕೂಡ ಕಟ್ ಮಾಡಿಕೊಂಡೆ. ವಾಟೆ ಬರುತ್ತಲ್ವ ಮಾವಿನಕಾಯ್ದು, ಅದರಲ್ಲೂ ಸಹ ಮಾವಿನಕಾಯ್ದು ಅಂಶ ಇರುತ್ತೆ. ಅದು ಯಾವುದನ್ನು ವೇಸ್ಟ್ ಮಾಡದೆ ನೀಟಾಗಿ ಚಾಕುನಲ್ಲಿ ತಕ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ತಕ್ಕೊಳ್ಳಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಷ್ಟೇ. ಮಾವಿನಕಾಯಿನೂ ಕಟ್ ಮಾಡಿ ಎಲ್ಲ ಐಟಮ್ನು ಕೂಡ ಒಂದೇ ಸಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಫ್ರೈ ಮಾಡಿ ಇಟ್ಕೊಂಡಿರೋದು ಒಂದು 10 ನಿಮಿಷ ತಣ್ಣಗಾಗಬೇಕು. ಬಿಸಿ ಇರೋದನ್ನೇ ಮಿಕ್ಸಿಗೆ ಹಾಕೋದಕ್ಕೆ ಆಗೋದಿಲ್ಲ. 10 ನಿಮಿಷ ತಣ್ಣಗಾಗಕ್ಕೆ ಬಿಡಿ.
ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಫಸ್ಟು ಮಾವಿನಕಾಯಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಹಾಗೆ ಒಂದೆರಡು ಸತಿ ಸುಮ್ಮನೆ ಒಂಚೂರು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಯಾಕೆಂದರೆ ದಪ್ಪ ಇರುತ್ತಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದೆ, ನೀರೇನು ಹಾಕಿಲ್ಲ. ಸೊ ಈ ಹಂತದಲ್ಲಿ ಹುರಿದಿಟ್ಕೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಸಿದೆ ಹಾಕ್ಕೊಳ್ಳಿ, ಉರಿಯೋದು ಬೇಡ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಣ ಕೊಬ್ಬರಿ ನೋಡಿ 1 ಟೇಬಲ್ ಸ್ಪೂನಷ್ಟು ತುರಿದಿಟ್ಕೊಂಡಿದ್ದೆ, ಅಷ್ಟೇ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಂಡು ಬರಿ. ರುಬ್ಬೋದಂದರೆ ಪೂರ್ತಿ ನುಣ್ಣಗೆ ರುಬ್ಬಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಬಂದರೆ ಸಾಕು. ಪೂರ್ತಿ ನುಣ್ಣಗಾದರೆ ಚಟ್ನಿ ಥರ ಫೀಲ್ ಆಗುತ್ತೆ, ನಾರ್ಮಲ್ ಚಟ್ನಿ ಮಾಡ್ತೀವಲ್ಲ ಆ ಥರ. ಸ್ವಲ್ಪ ತರಿಯಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಇದ್ದರೆ ನಾವು ಅನ್ನ ಜೊತೆ ಕಲ್ಸ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಅದೊಂದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಪೂರ್ತಿ ನುಣ್ಣಗೆ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ಈಗ ಅದಕ್ಕೆ ಒಂದು ಒಗ್ಗರಣೆನ ನಾವು ಕೊಟ್ಕೊಂಡ್ರೆ ಇನ್ನೂ ರುಚಿ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ಒಂದು ಪ್ಯಾನ ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಇದ್ರದ್ದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಾವು ಒಂದು 4-5 ದಿನ ಇದನ್ನು ಇಟ್ಕೊಂಡ್ರೂ ಕೆಡೋದಿಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕ್ಕೊಳ್ಳಿ. ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀವಂದರೆ 1 ವಾರ ಇಟ್ಕೋಬೋದು, ಅಥವಾ ಫ್ರಿಡ್ಜಿಂದ ಹೊರಗಡೆ ಇಟ್ಕೋತೀವಂದರೆ 3-4 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಉಪಯೋಗಿಸಿದ್ರೆ ಕೆಡಲ್ಲ ಚಟ್ನಿ ಏನು. ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಹಾಗೆ ಕರಿಬೇವನ್ನು ತೊಳೆದಿಟ್ಕೊಂಡಿದ್ದೆ. ಕರಿಬೇವನ್ನು ಕೂಡ ಕೈಯಲ್ಲಿ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕರಿಬೇವನ್ನ ನಾನು ಮುಂಚೆನೇ ತೊಳೆದಿಟ್ಕೊಡ್ತೀನಿ, ಯಾಕೆಂದರೆ ನೀರಿನ ಅಂಶ ಇದ್ದರೆ ಎಣ್ಣೆಲಿ ಹಾಕಿದ್ರೆ ತುಂಬ ಜೋರಾಗಿ ಸಿಡಿಯುತ್ತೆ ಸ್ಟವ್ ಮೇಲೆಲ್ಲ. ಸೊ ಹಾಗಾಗಿ ನಾನು ಫಸ್ಟೇ ತೊಳೆದು ಸ್ವಲ್ಪ ಇಟ್ಕೊಂಡಿರ್ತೀನಿ. ಸೊ ಈಗ ಅದಕ್ಕೆ ನಾನು 1 ಚಿಟಿಕೆಯಷ್ಟು ಹಿಂಗನ್ನ ಹಾಕ್ತಾಯಿದ್ದೀನಿ. ಹಿಂಗು 1 ಚಿಟಿಕೆ ಸಾಕಾಗುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಇದರಲ್ಲೇ ನಾನು 1 ಬ್ಯಾಡಗಿ ಮೆಣಸಿಕಾಯನ್ನು ಸಹ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಏನಿಲ್ಲ, ಅದೊಂದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ, ಒಂಚೂರು ಟೇಸ್ಟ್ ಬಿಟ್ಕೊಳ್ಳುತ್ತೆ ಅಂತ ಎಣ್ಣೆಲಿ ಅಷ್ಟೇ. 1 ಅಥವಾ 2 ಬ್ಯಾಡಗಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನು ಈ ವಿಡಿಯೋದ ಈ ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದು ಅಕೌಂಟು ಕೂಡ ID ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲೂ ಕೂಡ ಹೋಗಿ ನನ್ನ ಫಾಲೋ ಮಾಡ್ಬೋದು. ಈಗ ಬ್ಯಾಡಗಿ ಮೆಣಸಿಕಾಯಿನ ಹಾಕಿ ಫ್ರೈ ಮಾಡಿದ ನಂತರ ರುಬ್ಬಿಟ್ಕೊಂಡಿರುವಂಥ ಮಾವಿನಕಾಯಿ ಚಟ್ನಿನ ಈ ಪ್ಯಾನ್ಗೆ ನಾನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಬೇಕಿದ್ರೆ ಜಾರ್ಗೆ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನ ಹಾಕಿ ಜಾರಲ್ಲಿರೋದು ಚಟ್ನಿ ಎಲ್ಲನ ತೊಳೆದ್ಬಿಟ್ಟು ಸಹ ಹಾಕ್ಕೋಬೋದು. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಒಂದು ಅರ್ಧ ಟೀ ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ, ಇಲ್ಲಾಂದರೆ ಚಟ್ನಿ ತುಂಬ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರನ್ನ ಹಾಕಿ ಚಟ್ನಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ರೌಂಡು ಮಿಕ್ಸಿಂಗ್ ಕೊಟ್ಬಿಟ್ಟು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಬಿಸಿ ಮಾಡೋವಂಥ ಅವಶ್ಯಕತೆನೇ ಇಲ್ಲ ಈ ಚಟ್ನಿ. ಜಸ್ಟ್ 30 ಸೆಕೆಂಡ್ ಆದ್ರೇ ಸಾಕು, ನಾವು ಆ ಪ್ಯಾನ್ ಬಿಸಿಗೇನೆ ಅದು ಚಟ್ನಿ ಕರೆಕ್ಟ್ ಆಗಿಬಿಡುತ್ತೆ. ಇದು ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಅಮೃತ ತಿಂದಷ್ಟೇ ಖುಷಿ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿ ಒಂಚೂರು ಕೂಲ್ ಆಗಲಿ ಅಂತ ಬಿಡ್ತಾ ಇದ್ದೀನಿ. ನೋಡಿ ಮಾವಿನಕಾಯಿ ಚಟ್ನಿ ನೆಕ್ಸ್ಟ್ ರೆಡಿ ನೋಡಿ, ಆಗಿದೆ. ಈ ತರದ್ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಸುಮಾರು 1 ವಾರಗಳ ಕಾಲ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು. ಅಥವಾ ಫ್ರಿಡ್ಜ್ ಅಲ್ಲಿ ಇಡಲ್ಲ, ಹೊರಗಡೆನೆ ಇಡ್ಬೇಕು ಅಂದ್ರೆ ಒಂದು 3-4 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ನ ಜಾಸ್ತಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನಗಂತೂ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಮಾಡೋಕ್ಕಾಗಿಲ್ಲ. ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಮಾವಿನಕಾಯಿ ಚಟ್ನಿ ಅದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಗಂಡು ಮಕ್ಳಿಗೆ ಜಾಸ್ತಿ, ಸ್ವಲ್ಪ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ಇಮಿಡಿಯೇಟ್ ಟೇಸ್ಟ್ ಮಾಡೇ ಬಿಟ್ಟೆ ನಾನು, ಸಖತ್ತಾಗಿತ್ತು. ಇದು ನೀನು ಎಲ್ಲ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಹಾಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ಜಾಸ್ತಿನೇ ಆಡ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಖಾರ. ನಮ್ಮನೇಲಿ ಪಾಪುನು ಹಾಗೇನೆ ತಿನ್ನೋಕ್ ಚೆನ್ನಾಗಿದೆ, ಒಳ್ಳೆ ಉಪ್ಪಿನಕಾಯಿ ತರ ಚೂರು ಖಾರ ಕಮ್ಮಿ ನೆಂಚ್ಕೊಂಡು ಆರಾಮಾಗಿ ತಿನ್ಬೋದು. 1-2-3 ಖಾರದ ಮೆಣಸಿಕಾಯಿನ ಹಾಕೊಂಡ್ರು ಸೂಪರ್ ಆಗಿದೆ. ಸೊ ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿನ ಯಾವ ತರ ಮಾಡೋದು ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನ್ ಭಾವಿಸಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಕುಕಿಂಗ್ ವ್ಲಾಗ್. ಇವತ್ತಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ. ಬಾಯ್.